ದೇವದುರ್ಗ ತಾಲೂಕು ಒಂದು ಅತಿ ಹಿಂದುಳಿದ ತಾಲೂಕು ಅನ್ನುವಂಥ ಹೆಸರು ಪಟ್ಟಿಗೆ ಕಟ್ಟಿರುವಂಥ ತಾಲೂಕಾದರೂ ಕೂಡ ಏನು ಇಲ್ಲಿ ಒಬ್ಬ JDS ಮಹಿಳಾ ಶಾಸಕಿ ಕೂಡ ಸಾಕಷ್ಟು ನಾನಾ ಕಷ್ಟಗಳಿಗೂ ಕೂಡ ಇವತ್ತು ಏನು ಅಭಿವೃದ್ಧಿ ಮಾಡಲು ಮುಂದಾಗಿರುವಂಥದ್ದು. ಆದರೆ ಇವತ್ತು ಸ್ವತಃ ಸ್ವಪಕ್ಷದವರೇ ಕೂಡ ತಾಲೂಕು ಅಧ್ಯಕ್ಷರೇ ನೇರವಾಗಿ ಅಭಿವೃದ್ಧಿ ಕಾಣ್ತಾ ಇಲ್ಲ ಅಂತ ಕಾರಣದಿಂದಾಗಿ ಬಿಜೆಪಿ ಜೊತೆ ಹೊಂದಾಣಿಕೆ ಇರುವ ಕಾರಣದಿಂದಾಗಿ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬಂದಿರುವಂಥದ್ದು. ಸ್ವತಃ ಶಾಸಕರು ಕೂಡ ಏನು ನಮ್ಮ ಜೊತೆಗೆ ಇದ್ದಾರೆ, ಜಿ ಕರಿಯಮ್ಮ ನಾಯಕ್ ಅವರು, ಅವ್ರನ್ನೇ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಮೇಡಮ್, ಇವಾಗ ನಿಮ್ಮ ಸ್ವಪಕ್ಷದ ತಾಲೂಕು ಅಧ್ಯಕ್ಷರೇ ನೇರವಾಗಿ ನಿಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ಅಭಿವೃದ್ಧಿ ಕಾಣ್ತಾ ಇಲ್ಲ, ಇಲ್ಲಿ ಯಾವುದೇ ರೀತಿಯಾಗಿ ಒಂದು ಅಭಿವೃದ್ಧಿ ಇಲ್ಲ, ಬೇರೆ ಬೇರೆ ವಿಚಾರಗಳನ್ನು ಕೂಡ ಎತ್ತಿರುವಂಥದ್ದು, ಧ್ವನಿ ಎತ್ತಿರುವಂಥದ್ದು. ಈ ವಿಚಾರಕ್ಕೆ ಏನು ಹೇಳ್ತೀರಿ ಮೇಡಮ್ ನೀವಂತ? ಮೊದಲನೇದಾಗಿ ನಾನು ತಾಲೂಕಾ ಅಧ್ಯಕ್ಷರು ಸನ್ಮಾನ್ಯ ಬುಡ್ನಗೌಡರು ಅವರು ಮಾಡಿದ ಆರೋಪನ ನಿಜವಾಗ್ಲೂ ನಾನು ಭಾಳಷ್ಟು ಚಿಂತೆಗೀಡಾಗಿದೆ. ಈ ವಿಷಯ ಅವ್ರು ಮಾತಾಡಿದ್ದು ನೋಡಿದರೆ ಅವ್ರ ಬಗ್ಗೆ ನನಗೆ ಭಾಳ ದೊಡ್ಡ ಗೌರವ ಅದ. ಅವರು ಯಾಕೆ ಮಾತಾಡ್ಯಾರ ಅಂತ ಗೊತ್ತಿಲ್ಲ ನನಗೆ. ಅವರು ಅಭಿವೃದ್ಧಿ ಆಗಿಲ್ಲ, ಕೆಲವೊಂದು ವೀಡಿಯೋಸ್ ಎಲ್ಲ ನಾನು ನೋಡೀನಿ ಅವ್ರದ್ದು. ಆದರೆ ಇದು ಭಾಳ ಸತ್ಯಕ್ಕೆ ಭಾಳ ದೂರವಾದ ಮಾತನ್ನು ಅವ್ರು ಮಾತಾಡ್ಯಾರ. ಹಿರಿಯರು ಅವ್ರು ಮಾತಾಡಬಾರ್ದಾಗಿತ್ತು. ಏನೇ ವಿಷಯ ಇದ್ದರೆ ಪಕ್ಷದ ಜಿಲ್ಲಾಧ್ಯಕ್ಷರದರ, ರಾಜ್ಯಾಧ್ಯಕ್ಷರದರ, ಮಾಜಿ ಸಚಿವರದರ, ಸನ್ಮಾನ್ಯ ನಾಡಗೌಡ್ರದರ, ವೆಂಕಟಪ್ಪ ನಾಯ್ಕ ಸಾಹೇಬ್ರದರ, ಎಲ್ಲರೂ ಭಾಳಷ್ಟು ನಮ್ಮ ಪಕ್ಷ ಭಾಳ ಶಿಸ್ತಿನ ಪಕ್ಷ. ಆ ಶಿಸ್ತನ್ನ ಕಾಪಾಡೋದು ಪ್ರತಿಯೊಬ್ಬರ ಕರ್ತವ್ಯ. ಆದರೆ ಅವ್ರು ಯಾಕೆ ಈ ಥರ ಮಾಡ್ಯಾರೋ ಗೊತ್ತಿಲ್ಲ, ಅಸ ಮಾಡಕತ್ತೀನಿ. ಬಿಜೆಪಿ ಅವರು ಹೊಂದಾಣಿಕೆ ಮಾಡಿಕೊಂಡು ಇಲ್ಲಿ ಬಿಜೆಪಿ ಅವರ ಜೊತೆಗೆ ಇದ್ಕೊಂಡು ಸ್ವಪಕ್ಷದ ಕಾರ್ಯಕರ್ತನ ಕೂಡ ಕೈ ಬಿಡ್ತಾ ಇರುವಂಥದ್ದು ಒಂದು ಆರೋಪ ಕೇಳಿ ಬರ್ತಾ ಇದೆ. ಕಾರ್ಯಕರ್ತರು ಕೂಡ ನೇರವಾಗಿ ಆರೋಪ ಮಾಡಿರುವಂಥದ್ದು. ಯಾರು ಕಾರ್ಯಕರ್ತರು ಅಂತಲೇ ಗೊತ್ತಿಲ್ಲ ನನಗೆ. ಯಾಕಂದ್ರೆ ನಮ್ಮ ಕಾರ್ಯಕರ್ತರು ನಮ್ಮಲ್ಲಿ ಅದಾರ. ಈಗ ಅವ್ರೇನು ಆರೋಪ ಮಾಡ್ಯಾರಲ್ಲ ಅಲ್ಲಿ ಅವ್ರ ಜೊತೆ ಇರೋಂಥ ಕಾರ್ಯಕರ್ತರು, ಅವರು ನನ್ನ ಎದುರಿಗೆ ಬಂದು ಮಾತಾಡಿ ಹೇಳಿ. ಬಂದು ಅವರು ಪ್ರತಿಯೊಬ್ಬರಲ್ಲಿ ಒಂದಲ್ಲ ಒಂದು ಅವರ ಊರುಗಳಿಗೆ ಅದೆಲ್ಲ ಕೆಲಸ ತಗೊಂಡಂಥವ್ರು. ಅವರ ಪ್ರತಿಯೊಂದು ಕೂಡ ಅವರು ನಮ್ಮ ಕಡೆಯಿಂದ ಏನು ಬೇಕು ಏನು ಬರ್ತದೆ ಅದನ್ನೆಲ್ಲ ಪ್ರಾಮಾಣಿಕವಾಗಿ ತೊಗೊಂಡಾರ. ಆದರೆ ಕಾರ್ಯಕರ್ತರು ಎಷ್ಟು ಜನ ಅದಾರಪ್ಪ, ಕರ್ಕೊಂಬಂದು ನನ್ನ ಮುಂದೆ ನಿಲ್ಲಿಸ್ರಿ, ನಾನು ಕೆಲಸ ಕೊಡೋಣ, ಅವ್ರಿಗೆ ಏನು ನ್ಯಾಯ ಕೊಡಬೇಕು ಕೊಡ್ತೀವಿ. ಸುಮ್ಮನೆ ಬಾಯಿ ಮೀಡಿಯಾದಲ್ಲಿ ನಮ್ಮ ಮತ್ತು ಕಾರ್ಯಕರ್ತರು ಅಂತಂದರೆ ಇಲ್ಲಿ ನಾನು ಒಬ್ಬ ಕಾರ್ಯಕರ್ತರ ಜೊತೆಗೆ ಮತ್ತು ಇಡೀ ದೇವದುರ್ಗ ಕ್ಷೇತ್ರದ ಒಬ್ಬ ಶಾಸಕಳಾಗಿ ಕೆಲಸ ಮಾಡಕತ್ತೀನಿ. ಬರೀ ಒಂದು ಕಾರ್ಯಕರ್ತರಿಗೆ, ಒಂದು ಪಕ್ಷಕ್ಕೆ ನಾನು ಮೀಸಲಿಟ್ಟು ನಾನು ಕೆಲಸ ಮಾಡ್ತಾ ಇಲ್ಲ. ಆದರೆ ಯಾರು ಕಾರ್ಯಕರ್ತರು ಹೇಳ್ಬೇಕಲ್ಲ ನನಗೆ. ಇವಾಗ ಅಂತ ಕಾರ್ಯಕರ್ತರಿಗೆ ಒಂದು ಕೆಲಸ ಕೊಟ್ಟು 47% ತೆಗೆದುಕೊಂಡು 53% ಮಾತ್ರ ಅವ್ರಿಗೆ ಇದು ಹಣವನ್ನು ಕೊಡೋದು, ಅದು ಕೂಡ ಸರಿಯಾದ ಬಿಲ್ ಆಗದೆ ಇರುವಂಥದ್ದು ಸಾಕಷ್ಟು ನೋವನ್ನು ಹೇಳ್ಕೊಳ್ತಾ ಇದ್ದಾರೆ ಕಾರ್ಯಕರ್ತರು. ಅಲ್ಲ, ಯಾರು ಕಾರ್ಯಕರ್ತರು ನೋವನ್ನು ಹೇಳ್ಕೊಂಡಿಲ್ಲ. ಈಗ ಲ್ಯಾಂಡ್ ಅರಿಮಿದು ಬರೀ ನಮ್ಮ ದೇವದುರ್ಗ ತಾಲೂಕದಾಗ ನಾವು ಅದನ್ನು ಕೊಟ್ಟಿಲ್ಲ. ಸರ್ಕಾರನೇ ಎಲ್ಲ ಕಡೆ ಎಲ್ಲ ಕ್ಷೇತ್ರದಾಗ ಲ್ಯಾಂಡ್ ಅರಿಮಿಗೆ ಕೆಲವೊಂದು ಎಷ್ಟು ಕೊಡಬೇಕು ಇಷ್ಟು ಅನುದಾನ ಕೊಟ್ಟರು. ಅದರಲ್ಲಿ ಕೂಡ SCP TSP ಪ್ರತಿಯೊಂದು ಜನರಲ್ಲು ಇವೆಲ್ಲ ಕೆಲಸಗಳು ತಗೊಂಡ್ವಿ. ಅಲ್ಲಿ ಕಾರ್ಯಕರ್ತರು ಅನ್ನೋದಕ್ಕಿಂತ ಹೆಚ್ಚಾಗಿ ಊರಿನಾಗ ಸ್ವಲ್ಪ ದುಡ್ದವರು ಯಾರೇ ಇರಲಿ ಕಾರ್ಯಕರ್ತರ ಮುಖಂಡರ ಗಮನಕ್ಕೆ ತಂದು ಇದು ಮಾಡಿವಿ. ಯಾಕಂದ್ರೆ ಸರ್ಕಾರದಲ್ಲಿ ದುಡ್ಡಿಲ್ಲ, ಅದು KKD ಬಂದಾನ. ಹಂಗಾಗಿ ಅದರ ಕೂಡ ಸಾಕಷ್ಟು ಈಗ ಅದು ವಿಶೇಷವಾಗಿ ದೇವದುರ್ಗ ಅಂದ ತಕ್ಷಣವೇ ಒಂದಲ್ಲ ಒಂದು ಸಮಸ್ಯೆ ನೋಡಿ ವಾಪಸ್ ಕಳಿಸ್ತಿರ್ತಾರೆ ಬಿಲ್ಗಳನ್ನು. ಸ್ವಲ್ಪ ತಡ ಆಗ್ತಿರ್ತದೆ. ಈ ವಿಷಯಕ್ಕೆ ನಾನು 40% 60% ತಗೊಂಡದ್ದು ಏನು ಸತ್ಯ ಅದು ಅವ್ರು ತೋರಿಸಲಿ. DC ಅವ್ರು ಅದಕ್ಕೆ ಅಧ್ಯಕ್ಷರಲ್ಲ, ತೋರಿಸಲಿ. ಮತ್ತು ಅದು ಏನದ ಅವರು ನಾನು ಮೊದಲೇ ಹೇಳಿದೆ, ಅವ್ರ ಬಗ್ಗೆ ನನಗೆ ಗೌರವ ಅದ ಅಂತ ಹೇಳಿದೆ. ಅವರು ಈ ರೀತಿ ಅವರು ಆರೋಪ ಮಾಡಿದರೆ ಅವ್ರ ಗೌರವ ಹೆಚ್ಚಿಗೆ ಆಗ್ತದಂದ್ರೆ ನಾನೇನು ಹೇಳೋಕ್ಕಾಗಲ್ಲ. ಅಲ್ಲ, ಇವಾಗ ಈ ದೇವದುರ್ಗ ಭಾಗಕ್ಕೆ ನೀರಾವರಿ ಮಾಡೋದಕ್ಕೆ ಒಂದು ದೇವೇಗೌಡರ ಕೊಡುಗೆ ದೊಡ್ಡದಾಗಿರುವಂಥದ್ದು. ಅಂಥದ್ರಲ್ಲಿ ಕುಮಾರಸ್ವಾಮಿ ಮತ್ತು ದೇವೇಗೌಡರ ಹೆಸರು ಹೇಳ್ಕೊಂಡು ವೋಟ್ ಬ್ಯಾಂಕಿಂಗ್ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಬೇರೆ ಪಕ್ಷಕ್ಕೆ ಹೋಗುವಂಥದ್ದು ಏನಾದರೂ ಪ್ಲ್ಯಾನ್ ಇದೆಯಾ? ಅವರು ನೇರವಾಗಿ ಇದೇ ಆರೋಪವನ್ನು ಮಾಡ್ತಾ ಇದ್ದಾರೆ. ಹಂಗಲ್ಲ ಸರ್, ಈಗ ಅದು ಸನ್ಮಾನ್ಯ ದೇವೇಗೌಡರ ಕೊಡುಗೆ ದೇವದುರ್ಗದಲ್ಲಿ ಆದ, ಸನ್ಮಾನ್ಯ ಕುಮಾರಣ್ಣವ್ರ ಕೊಡುಗೆ ಕೂಡ ರಾಜ್ಯಾದ್ಯಂತ ಅವ್ರದ್ದಾದ, ಇದು ವಿಶೇಷವಾಗಿ ದೇವದುರ್ಗದಲ್ಲಿ ಹೆಚ್ಚಿಗೆ ಆದ. ನಾನು ಬೇರೆ ಪಕ್ಷಕ್ಕೆ ಹೋಗ್ತಾರ ಅಂತ ಇವ್ರೇನು ಪಂಚಾಂಗ ಹೇಳ್ತಾರ. ಯಾಕಂತಂದರೆ ನಾನು ಬೇರೆ ಪಕ್ಷಕ್ಕೆ ಹೋಗಂಗಿತ್ತಂದರೆ ನನಗೆ ಟಿಕೆಟ್ ತಪ್ಪಿತ್ತು. ಕೆಲವ್ರು ನನಗೆ ಟಿಕೆಟ್ ತಪ್ಪಿಸಿದ್ರು 2018ರಲ್ಲಿ. ನಾನು ಹೋಗಂಗಿತ್ತಂದ್ರೆ ಅವಾಗೆ ಹೋಗ್ಬೋದಾಗಿತ್ತಲ್ಲ. ಈಗ ಪಕ್ಷದ ಕಾರ್ಯಕರ್ತರನ್ನ ಅವ್ರನ್ನ ಮತ್ತೆ ಪುನಃ ಸಂಘಟನೆ ಮಾಡಿ ಇಲ್ಲಿ ಪಕ್ಷನ ಉಳಿಸಿದೇಕಿ ನಾನು. JDS ಉಳಿಸಿದೇಕಿ. JDS ಅನ್ನೋದು ಮರ್ತೋಗ್ಬಿಟ್ಟಿದ್ರು ಎಲ್ಲರೂ. ಆದರೆ JDSನ ಪ್ರತಿಯೊಬ್ಬರನ್ನ, ರೈತರನ್ನ, ಕಾರ್ಯಕರ್ತರನ್ನ, ಮುಖಂಡರನ್ನ ಎಲ್ಲರನ್ನ ಹಿಡ್ಕೊಂಡು ನಾನು ಉಳಿಸೀನಿ. ನಾನ್ಯಾಕೆ ಪಕ್ಷ ಬಿಟ್ಟು ಹೋಗ್ಲಿ? ಅಲ್ಲ, ಇವಾಗ ಕೊನೆಯದಾಗಿ ಕಾರ್ಯಕರ್ತರು ಗೊಂದಲದಲ್ಲಿದ್ದಾರೆ. ಯಾಕಂದರೆ ತಾಲೂಕು ಅಧ್ಯಕ್ಷರೇ ನೇರವಾಗಿ ಆರೋಪ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈ ಕಾರ್ಯಕರ್ತರಿಗಾಗಿ ಏನು ಮೆಸೇಜ್ ಕೊಡೋಕೆ ರೆಡಿ? ಯಾರು ಗೊಂದಲದಲ್ಲಿಲ್ಲ. ನಿಮ್ಮಲ್ಲೇ ನಿಂತು 4 ಜನ ಮಾತಾಡ್ಯಾರಲ್ಲ, ಅವ್ರು ಆರೋಪ ಮಾಡೋಕ್ಕಷ್ಟೇ ಅವರು ಒಂದು ನಿಸ್ಸೀಮ್ರವರು.
ಯಾರು ನಮ್ಮ ಕಾರ್ಯಕರ್ತರು ಬೆಳಗಿದ್ರೆ ನಾನು ದಿನನಿತ್ಯ ಜನರ ಸೇವೆ ಕಾರ್ಯಕರ್ತರನ್ನ ವಿಚಾರಗಳನ್ನ ತಿಳ್ಕೊಂಡು ಎಲ್ಲ ಮಾಡ್ತೀನಿ. ಯಾರು ಎದೆಗುಂದಂಥ ಪ್ರಶ್ನೆ ಬರೋದಿಲ್ಲ. ನಾನು ಯಾವುದೇ ಕಾರಣಕ್ಕೂ ಸೂರ್ಯಚಂದ್ರ ಇರೋದು ಎಷ್ಟು ಸತ್ಯ ಅಷ್ಟೇ ಸತ್ಯ ಜೆ ಡಿ ಎಸ್ನಲ್ಲೇ ಉಳಿತೀನಿ, ಜೆ ಡಿ ಎಸ್ ಕಟ್ತೀನಿ. ಜೆ ಡಿ ಎಸ್ನಲ್ಲಿ ನಾನು ಜೆ ಡಿ ಎಸ್ನ ಸದೃಢವಾಗಿ ಏನು ಮುಂದೆ ಕಾರ್ಯಕರ್ತರ ಚುನಾವಣೆಗಳು ಬರ್ತಾವೆ ಅವರಿಗಾಗಿ ನಾನು ದುಡಿತೀನಿ. ಪ್ರತಿಯೊಂದು ನಾನು ಜೆ ಡಿ ಎಸ್ನಲ್ಲಿ ಉಳಿತೀನಿ. ಇದೆಲ್ಲ ಇನ್ನೊಂದು ಪಕ್ಷಕ್ಕೆ ಹೋಗೋದಿಲ್ಲ, ಸುಳ್ಳು ಆರೋಪ. ನಾನು ಯಾವುದೇ ಕಾರಣಕ್ಕೂ ಕುಮಾರಣ್ಣವ್ರನ್ನ, ಸನ್ಮಾನ್ಯ ದೇವೇಗೌಡರನ್ನ, ಜಾತ್ಯತೀತ ಜನತಾದಳ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ಮುಖಂಡರನ್ನ ಬಿಟ್ಟು ಎಲ್ಲಿಗೂ ಕದಲಲ್ಲ. ಇದು ಅದು ಶತಸಿದ್ಧ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ಇಲ್ಲಿರುವಂಥ ಶಾಸಕರ ಮಾತಾಗಿರುವಂಥದ್ದು. ಏನು ನಾನು ಯಾವುದೇ ರೀತಿಯಾದಂಥ ಪಕ್ಷ ಬಿಟ್ಟು ಹೋಗುವುದಿಲ್ಲ ಅನ್ನುವಂಥದ್ದು, ಕಾರ್ಯಕರ್ತರು ಯಾವುದಕ್ಕೆ ಆತಂಕ ಪಡೋದು ಬೇಡ ಅನ್ನುವಂಥದ್ದು ಶಾಸಕರ ಮಾತು. ಅನಿಲ್ ಕುಮಾರ್, ಗ್ಯಾರಂಟಿ ನ್ಯೂಸ್, ರಾಯಚೂರು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.